ಮೈಸೂರಿನಲ್ಲಿ ರಾಬರಿಯಾಗಿದ್ದಂತಹ ಕಾರು ಕೊನೆಗೂ ಪತ್ತೆಯಾಗಿದೆ. ಎಚ್.ಡಿ. ಕೋಟೆ ತಾಲೂಕು ಮಾರ್ಬಳ್ಳಿ ಬಳಿಯಲ್ಲಿ ರಾಬರಿಯಾಗಿದ್ದಂತಹ ಕಾರು ಪತ್ತೆಯಾಗಿದೆ. ಇನ್ನು ಕೃತ್ಯ ನಡೆದ 8 ಕಿಲೋಮೀಟರ್ ಅಂತರದಲ್ಲಿ, ಅಂದರೆ ಆ ಒಂದು ರಾಬರಿ ನಡೆದಂತಹ 8 ಕಿಲೋಮೀಟರ್ ದೂರದಲ್ಲೇ ಕಾರು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು 1.5 ಲಕ್ಷ ಹಣವನ್ನು ಕೂಡ ರಾಬರಿ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಕಾರನ್ನು ಕೂಡ ಅವರಿಂದ ಕಿತ್ತುಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಅದಾದ ನಂತರ 8 ಕಿಲೋಮೀಟರ್ ದೂರದಲ್ಲೇ ಕಾರನ್ನು ಬಿಟ್ಟು ಹಣ ಮಾತ್ರ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಕಾರಿನ ಗ್ಲಾಸ್ಗಳನ್ನು ಒಡೆದು ಹಾಕಿದ್ದಾರೆ, ಪುಡಿ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಎಸ್.ಪಿ. ವಿಷ್ಣುವರ್ಧನ್ ಮತ್ತು ಅವರ ಟೀಮ್, ಐಜಿಪಿ ಕೂಡ ಭೇಟಿ ಮಾಡಿದ್ದಾರೆ. ಭೇಟಿ ಕೊಟ್ಟು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಕೆಲವು ನಿಮಿಷಗಳಲ್ಲಿ ಆ ಒಂದು ಕಾರನ್ನು ಹಾಗೂ ಕಾರಿನಲ್ಲಿ ಇದ್ದಂತಹ ದುಡ್ಡು ಅದನ್ನು ರಾಬರಿ ಮಾಡಿ ಅಲ್ಲಿಂದ ಕೆಲವು ಖದೀಮರು ಪರಾರಿಯಾಗಿದ್ದರು. ಅದಾದ ಬಳಿಕ ಕಾರನ್ನು ಅನತಿ ದೂರದಲ್ಲಿ, ಅಂದರೆ 8 ಕಿಲೋಮೀಟರ್ ದೂರದಲ್ಲೇ ಅದನ್ನು ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೈಸೂರಿನಲ್ಲಿ ರಾಬರಿಯಾದಂತಹ ಕಾರು ಇದೀಗ ಮತ್ತೆ ವಾಪಸ್ ಪತ್ತೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ರಾಬರಿಯಾಗಿದ್ದಂತಹ ಕಾರು ಇದೀಗ ಪತ್ತೆಯಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನಿನ್ನೆ ಮೈಸೂರಿನಲ್ಲಿ ನಡೆದಿದ್ದಂತಹ ಒಂದು ರೋಡ್ ರಾಬರಿ ಕೇಸ್ ಏನಿತ್ತು, ಈ ಒಂದು ಪ್ರಕರಣ ಇಡೀ ಮೈಸೂರಿಗರನ್ನು ಕೂಡ ಸಾಕಷ್ಟು ಬೆಚ್ಚಿ ಬೀಳಿಸಿತ್ತು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಒಂದು ರೋಡ್ ರಾಬರಿ ನಡೆದಂತದ್ದು, ಅದು ಕೂಡ ಆಡ ಹಗಲೇ ನಡೆದಂತಹ ಈ ಒಂದು ಘಟನೆಯಿಂದ ಜನ ಕೂಡ ಬೆಚ್ಚಿ ಬಿದ್ದಿದ್ರು. ಇನ್ನ ಪ್ರಮುಖವಾಗಿ ಈ ಒಂದು ರೋಡ್ ರಾಬರಿಯಲ್ಲಿ ಕಾರಿನಲ್ಲಿ ಇದ್ದಂತಹ ಏನು ಚಾಲಕ ಇರ್ಬೋದು, ಜೊತೆಗೆ ಚಾಲಕನ ಜೊತೆಗೆ ಸಫಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನಿದ್ರು ಉದ್ಯಮಿ, ಅವರ ಬಳಿ ಇದ್ದಂತಹ 1.5 ಲಕ್ಷಕ್ಕೂ ಹೆಚ್ಚಿನ ಹಣ, ಜೊತೆಗೆ ಆ ಒಂದು ಕಾರನ್ನ ಎತ್ತೊಯ್ಯುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಕಾರಿನ ಸಮೇತ ಪರಾರಿ ಆಗ್ತಕ್ಕಂಥ ಒಂದು ಕೆಲಸ ಆಗಿತ್ತು. ಇನ್ನ ಈ ಒಂದು ಕಾರು ಇದೀಗ ಪತ್ತೆ ಆಗಿರ್ತಕ್ಕಂಥದ್ದು ದರೋಡೆ ಕೃತ್ಯದಲ್ಲಿ ಕೊಂಡೊಯ್ದಿದ್ದಂತಹ ಕಾರು ಎಚ್.ಡಿ. ಕೋಟೆ ತಾಲೂಕಿನ ಮಾರ್ಬಳ್ಳಿ ಬಳಿ ಪತ್ತೆ ಆಗಿರ್ತಕ್ಕಂಥದ್ದು. ಅಂದ್ರೆ ಕೃತ್ಯ ನಡೆದಂತಹ 8 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕಾರು ಪತ್ತೆಯಾಗಿದೆ. ಅದು ಕೂಡ ಮೈಸೂರು ತಾಲೂಕಿನ ಜಯಪುರ ಹೋಬಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಒಂದು ಕಾರು ಪತ್ತೆ ಆಗಿರ್ತಕ್ಕಂಥದ್ದು. ಇನ್ನು ಅಲ್ಲಿಂದ ಪರಾರಿ ಆಗಿರ್ತಕ್ಕಂಥ ಕಿಡಿಗೇಡಿಗಳೇನಿದ್ದಾರೆ, ಅವರು ಕಾರಿನ 2 ಗ್ಲಾಸ್ಗಳನ್ನ ಪುಡಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕಾರು ಇಕೋ ಸ್ಪೋರ್ಟ್ಸ್ ಬ್ಲಾಕ್ ಕಲರ್ ಇರ್ತಕ್ಕಂಥ ಒಂದು ಕಾರು. ಇನ್ನ ಈ ಒಂದು ಕಾರನ್ನ ನಿನ್ನೆ ಬೆಳಗ್ಗೆ, ಅಂದ್ರೆ ಆಡ ಹಗಲೇ ದರೋಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಕೂಡ ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ರು. ಇದಾದ ನಂತರ ಈಗ ಕಾರು ಏನು ಪತ್ತೆ ಆಗಿದೆ, ಆ ಒಂದು ಕಾರು ಪತ್ತೆ ಆಗಿರ್ತಕ್ಕಂಥ ಒಂದು ಸ್ಥಳಕ್ಕೂ ಕೂಡ ಈಗ ದಕ್ಷಿಣ ವಲಯ ಐಜಿಪಿ ಬೋರ್ಡಿಂಗ್ ಏನಿದ್ದಾರೆ ಅವರು, ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಇರಬಹುದು, ಜೊತೆಗೆ ಆ ಒಂದು ಜಯಪುರ ಪೊಲೀಸ್ ಠಾಣೆಯ ಪೊಲೀಸರೆಲ್ಲರೂ ಕೂಡ ಸ್ಥಳಕ್ಕೆ ತೆರಳಿ ಈಗ ಅಲ್ಲಿ ಮಹಜರನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಕಾರ್ನಲ್ಲಿ ಇದ್ದಂತಹ ಹಣವನ್ನು ತೆಗೆದುಕೊಂಡು ಆ ಒಂದು ಕಾರನ್ನ ಅಲ್ಲೇ ಬಿಟ್ಟು ಪರಾರಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಅದರ ಒಂದು ಸ್ಥಳ ಮಹಜರನ್ನ ಮಾಡ್ತಾ ಇರ್ತಕ್ಕಂಥ ಪೊಲೀಸರು ಇದೀಗ ಆ ಒಂದು ಆರೋಪಿಗಳ, ಅಂದ್ರೆ ಆ ಒಂದು ಕಿಡಿಗೇಡಿಗಳನ್ನ ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಈ ಒಂದು ರೋಡ್ ರಾಬರಿ ಪ್ರಕರಣದಿಂದ ಸಾಕಷ್ಟು ಜನ ಒಂದು ರೀತಿ ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನಡು ರಸ್ತೆಯಲ್ಲಿ ಬಂದಂತಹ, ಅಂದ್ರೆ ಮೈಸೂರಿನ ವಿಜಯಗೌಡನಪುರ ಏನಿದೆ, ಆ ಒಂದು ವಿಜಯಗೌಡನಪುರದ ಬಳಿ ಬಂದಂತಹ ಕಿಡಿಗೇಡಿಗಳೇನಿದ್ದಾರೆ ಕಾರನ್ನ ಅಡ್ಡಗಟ್ಟಿ ಅಲ್ಲಿ ದರೋಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಈ ಒಂದು ಪ್ರಕರಣದಿಂದ ಜನ ಬಿದ್ದಿದ್ರು. ಇದೀಗ ಕಾರು ಪತ್ತೆ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚತಕ್ಕಂಥ ವಿಶ್ವಾಸ ಕೂಡ ಪೊಲೀಸರಿಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಆ ಒಂದು ಕಿಡಿಗೇಡಿಗಳನ್ನ ಬೆನ್ನತ್ತಿರ್ತಕ್ಕಂಥ ಪೊಲೀಸರು ಈಗ ಅವರನ್ನ ಸೆರೆ ಹಿಡಿಯುವಂತಹ ಕೆಲಸದಲ್ಲಿ ಅಪ್ರವೃತ್ತರಾಗಿರ್ತಕ್ಕಂಥದ್ದು. ಧನ್ಯವಾದಗಳು ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ.